ವಾಯ್ದಕ್ಕೆ ಎಲ್ಲರೂ ಬರುವುದು ಶಾಲೆ ಕಲಿಯಲಾರದ ಆ ವ್ಯಕ್ತಿಯ ಮುಂದೆ ಸಚಿವರು ಅಧಿಕಾರಿಗಳು ಮೌನ. IAS IPS ಹುದ್ದೆಯಲ್ಲಿರುವವರಿಗೆ ಅನಕ್ಷರಸ್ಥರಿಂದ ಪಾಠ. ಹೌದು, ಇಂತಹ ಅಪರೂಪದ ದೃಶ್ಯ ಕಂಡು ಬಂದಿರುವುದು ಬಾಗಲಕೋಟೆಯ ನವನಗರದಲ್ಲಿ. ಪದ್ಮಶ್ರೀ ಪ್ರಶಸ್ತಿ ಪಡೆದ ವೆಂಕಪ್ಪನ ಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ RB ತಿಮ್ಮಾಪುರ್, ಜಿಲ್ಲಾಧಿಕಾರಿ ಜಾನಕಿ KM, ಜಿಲ್ಲಾ ಪಂಚಾಯತ್ನ CEO ಶಶಿಧರ್ ಕುರೇರ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಅವರು ಭೇಟಿ ನೀಡಿ ಗೌರವಿಸಿ ಸನ್ಮಾನಿಸಿದ ಸಂದರ್ಭದಲ್ಲಿ ಎಲ್ಲವನ್ನೂ ಮರೆತು ಶಾಲಾ ಮಕ್ಕಳಂತೆ ನೀತಿಯ ಬೋಧನೆಯ ಪಾಠ ಕೇಳಿದರು. ರಾಷ್ಟ್ರದ ಉನ್ನತ ಪದ್ಮಶ್ರೀ ಪ್ರಶಸ್ತಿ ಪಡೆದಿರುವ ವೆಂಕಪ್ಪನ ಮನೆಗೆ ಜಿಲ್ಲಾಡಳಿತ ಹೋಗಿ ಸನ್ಮಾನಿಸಲಾಯಿತು. ಸನ್ಮಾನಿಸಿದ ಬಳಿಕ ವೆಂಕಪ್ಪ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಆಗಿರುವಂತಹ ಘಟನೆ, ಶಾಲೆಯ ಬಗ್ಗೆ ಹಾಗೂ ಶಿಕ್ಷಣ ಹೇಗೆ ಇರುತ್ತಿತ್ತು ಎಂಬುವ ಬಗ್ಗೆ ಮಾಹಿತಿ ನೀಡಿ ಆಗಿನ ನೀತಿ ಪಾಠದ ಬೋಧನೆ ಮಾಡಿದರು. ಸತ್ಯ ಧರ್ಮ ನಡೆದಿದುಗರೆ ಅವಾಗಿನ ವಾತಾವರಣ ಅಂದ್ರೆ ಶಿಕ್ಷಣದ ಕಡಿಮೆನೇ ಇತ್ತು. ನಮ್ಮ ಇಡೀ ಕೃತಿ ತುಂಬ ತಿರುಗಿದ್ರೆ ಜನ ಶಾಲೆ ಯಾರು ಕಲ್ತವ್ರು ಇದ್ದಿದ್ದಿಲ್ಲ. ಬಹಳ ಆದ್ರೆ ಐದೈತಿ ಮೆಟ್ಟಿನ ಮೇಲೆ ಇರ್ತಿದ್ದಿಲ್ಲ. ವರ್ಷಕ್ಕೆ 2 ವರ್ಷಕ್ಕೆ ವಾಯ್ದೆ ಅಂತ ಇರ್ತಿತ್ತು. ಆ ವಾಯ್ದಕ್ಕೆ ಎಲ್ಲರೂ ಬರುವುದು. ತಮ್ಗೆ ಯಾಕಡೆ ಇದು ಬರುದು ಆಗ್ತೈತೆ, ಆ ಕಡೆ ಹೋಗ್ಬಿಡು. ವರ್ಷ 2 ವರ್ಷ ತನ ಆ ವಾಯ್ದೆ ಏನು ಕಟ್ಟಿದ್ದೀವಲ್ಲ ಆ ವಾಯ್ದಕ್ಕೆ ಬರುವುದು. ಜಾತ್ರೆ, ಲಗ್ನ, ಮುಹೂರ್ತ ಇವೆಲ್ಲ. ಶಾಲೆಯೇ ಕಲಿಯದ, ಶಿಕ್ಷಣ ಬಗ್ಗೆ ಜ್ಞಾನ ಇಲ್ಲದ ವೆಂಕಪ್ಪನ ಮುಂದೆ ಅಧಿಕಾರಿಗಳು, ಸಚಿವರು ಕೈ ಕಟ್ಟಿಕೊಂಡು ಮಕ್ಕಳು ಶಿಕ್ಷಕರಿಂದ ಹೇಗೆ ಪಾಠ ಕೇಳುತ್ತಾರೋ ಹಾಗೆ ಕೇಳುತ್ತಾ ಮಂತ್ರಮುಗ್ಧರಾದರು. ನಂತರ ವೆಂಕಪ್ಪನ ಗೋಂದಳಿ ಹಾಡಿನ ಮಾಹಿತಿ ಪಡೆದುಕೊಂಡ ಸಚಿವರು ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದರು. ಪ್ರಶಸ್ತಿ ಪುರಸ್ಕೃತ ವೆಂಕಪ್ಪನು ಸಹ ತಮ್ಮ ಗೋಂದಳಿ ಹಾಡನ್ನು ಹಾಡಿ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಗಮನ ಸೆಳೆದರು. ಆದಿಶಕ್ತಿ ಅವತಾರಕರೇ, ಅನಾದಿ ಒಳಗ ಇದ್ದಾಗೀಗರೇ, ಹರಿಹರ ಬ್ರಹ್ಮನ ಸೃಷ್ಟಿ ಪಾಲನಕ್ಕಾಗಿ ಜನನ ಮಾಡಿ ಕಳಿಸಿದು ಕರೇ. ಈ ಬ್ರಹ್ಮಾಂಡದಲ್ಲಿ ಮೆರೆದಿದ್ದು ಕರೇ. ಆದಿ ವೇದವತಿ ನಾಮಕರೇ, ಸತ್ಯ ಧರ್ಮ ನಡೆದಿದುಗರೆ. 6 ಕೋಟಿಯ ವಿಷ ರಾವಣನ ಮೂಲ ಬೀದಾಳಗದು ಕರೆ. ಕುರುಕ್ಷೇತ್ರ ಘಾತಕರೇ, ದ್ರೌಪದಿ ಹಠ ತೊಟ್ಟು ಕೂದಲು ಕರೆ. ತುರುಳ ಕೌರವನ ಹರಣ ಮಾಡಿದಳ ಆದಿಶಕ್ತಿ ಅವತಾರಕರೇ. ನೆಂಬಿಗಿಟ್ಟ ಶಾಂಬ ಕೆಟ್ಟಕರೆ, ಭಸ್ಮಾತುರಗ ವರ ಕೊಟ್ಟಕರೆ. ಹಸ್ತ ತಲೆಗಿಟ್ಟು ದೈತನ ಆಳದು ಆದಿಶಕ್ತಿ ನಿಜ ರೂಪ. ಶಿಕ್ಷಣ ಕಲಿಯಲಿಲ್ಲವಾದರೂ ದೇಶದಲ್ಲಿ ಹೆಸರುವಾಸಿಯಾಗಿರುವ ವೆಂಕಪ್ಪ ಸುಗತೇಕರ್ ಹಾಡುವುದು ಕೇಳಿದರೆ ಕೇಳುತ್ತಾ ಇರಬೇಕು ಅನಿಸುತ್ತದೆ. ಮನೆ ಮನೆಗೆ ತೆರಳಿ ದೇವಿಯ ಹಾಡನ್ನು ಹಾಡುತ್ತಾ ತಮ್ಮದೇ ಸಂಪ್ರದಾಯ, ಸಂಸ್ಕೃತ ಪರಂಪರೆ ಬೆಳೆಸುವ ಮೂಲಕ ಗಮನ ಸೆಳೆಯುವಂತೆ ಮಾಡುತ್ತಿರುವುದು ಇವರಿಗೆ ಆ ಪ್ರಶಸ್ತಿಯಿಂದ ಗೌರವ ಇನ್ನಷ್ಟು ಹೆಚ್ಚಿಸಿದೆ. TV10 ನ್ಯೂಸ್, ಬಾಗಲಕೋಟೆ. ಅಭಿಮಾನಿಗಳು ಇದು ಅತ್ಯಂತ ಉದ್ಯೋಗವಲ್ಲ.